ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಯಲ್ಲಿ ಆಸಿಡ್ಸ್ ಮತ್ತೆ ಬೇಸ್ ಇದ್ರ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? ಎಸ್, ಈಗ ನಾವು ನೋಡೋಣ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಫಟಾಫಟ್, ಯಾಕಂದ್ರೆ ನಮ್ಗಿರೋದು ತುಂಬಾ ಕಮ್ಮಿ ಸಮಯ. ಅಷ್ಟೊತ್ತಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು MCQs ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಅಂಡ್ ಯಾವ್ದೆಲ್ಲ ರಿಲೇಟೆಡ್ ಟಾಪಿಕ್ಸ್ ಇದೆ ಅವು ಯಾವ್ದು ಮಿಸ್ ಮಾಡೋದು ಬೇಡ ಅಂತ ಹೇಳ್ತಾ, ಮೊದಲನೇದಾಗಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ವೈರ್ಸ್ ಅಂದ್ರೆ ಒಂದು ಮೆಟಲ್ ನ ಡ್ರಾ ಅಂದ್ರೆ ನಾವು ಅದನ್ನ ವೈರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಆ ಒಂದು ಎಬಿಲಿಟಿಯನ್ನ ನಾವೇನಂತ ಕರಿತೀವಿ? ದಟ್ ಈಸ್ ಡಕ್ಟಿಲಿಟಿ, ಮಲೆಬಿಲಿಟಿ ಅಂಡ್ ಡಕ್ಟಿಲಿಟಿ ಅಂತ ಬರುತ್ತೆ. ಓಕೆ, okay, yes, ability of metals to be drawn into thin wires ಅಂತಾನೆ ಹೇಳ್ಬೋದು. ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ದಟ್ ಈಸ್ ಡಕ್ಟಿಲಿಟಿ ಅಂತ. ಓಕೆ, ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ವೈರ್ಸ್, ಡಿ ಫಾರ್ ಡಿ. ನಿಮಗೇನಾದ್ರೂ ಅದನ್ನ ನೆನ್ಪಿಟ್ಕೊಳ್ಳಕ್ ಕಷ್ಟ ಆಗುತ್ತೆ ಅಂದ್ರೆ ಡಿ ಫಾರ್ ಡಿ. ಡ್ರಾ ಅಲ್ಲಿ ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿದ್ರು ಡ್ರಾನ್ ಇನ್ ಟು ವೈರ್ಸ್ ಅಂತಾನೆ ಇರುತ್ತೆ. ಓಕೆ, ಡ್ರಾನ್ ಇಂಟು ವೈರ್ಸ್ ಅಂತಾನೆ ಇರುತ್ತೆ. ಸೊ ಡಿ ಮತ್ತೆ ಡಿ ಏನು ಡಕ್ಟಿಲಿಟಿ. And due to its semiconductor properties, the non-metal used in computers, ಆಮೇಲೆ ಟಿವಿ ಎಕ್ಸೆಟ್ರಾ. ಅಂದ್ರೆ ಯಾವ ಒಂದು ಸೆಮಿಕಂಡಕ್ಟರ್ ನ ಪ್ರಾಪರ್ಟಿಯಿಂದ ನಾನ್ ಮೆಟಲ್ ಯೂಸ್ಡ್ ಇನ್ ಅಂದ್ರೆ ಕಂಪ್ಯೂಟರ್ ಮತ್ತೆ ಟಿವಿಯಲ್ಲಿ ಯೂಸ್ ಮಾಡುವಂತಹ ನಾನ್ ಮೆಟಲ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಸಿಲಿಕಾನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಅಂಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ ಎಕ್ಸಿಸ್ಟ್ ಇನ್ ದೇರ್ ನೇಟಿವ್ ಫಾರ್ಮ್ ಇನ್ ನೇಚರ್ ಅಂದ್ರೆ ಒಂದು ಮೆಟಲ್ ಇದೆ, ಆ ಒಂದು ಮೆಟಲ್ ತನ್ನ ಒಂದು ನೇಟಿವ್ ಫಾರ್ಮ್ ಏನಿದೆಯೋ ಅದಾಗಿನೇ ಅದು ನಮ್ಗೆ ನೇಚರ್ ಅಲ್ಲಿ ಸಿಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಅಲ್ಯೂಮಿನಿಯಂ. ಓಕೆ, ಅಲ್ಯೂಮಿನಿಯಂ. ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ಸ್ ಆರ್ ರಿಫೈನ್ಡ್ ಬೈ ಎಲೆಕ್ಟ್ರೋಲೈಸಿಸ್? ಎಲೆಕ್ಟ್ರೋಲೈಸಿಸ್ ಮುಖಾಂತರ ರಿಫೈನ್ಡ್ ಆಗಿ ಬರುವಂತಹ ಮೆಟಲ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ Cu ಅಂದ್ರೇನು? ಕಾಪರ್. ದಿ ಎಲಿಮೆಂಟ್ ಎ ಈಸ್ ವೆರಿ ಸಾಫ್ಟ್ ಇನ್ ನೇಚರ್. ಇವಾಗ ಒಂದು ಎಲಿಮೆಂಟ್ ಎ ಏನಿದೆ ದಟ್ ಇಸ್ ವೆರಿ ಸಾಫ್ಟ್ ಇನ್ ನೇಚರ್ ಅಂಡ್ ಕ್ಯಾನ್ ಬಿ ಕಟ್ ವಿತ್ ನೈಫ್. ದಿಸ್ ಇಸ್ ವೆರಿ ರಿಯಾಕ್ಟಿವ್ ಟು ಏರ್ ಅಂಡ್ ಕೆನಾಟ್ ಬಿ ಕೆಪ್ಟ್ ಓಪನ್. ಇಟ್ reacts vigorously with water. Identify the element from the following ಅಂತ ಇದೆ. ಮೆಗ್ನೀಷಿಯಮ್ ಅಲ್ಲ, Na ಹೌದು, ಫಾಸ್ಫರಸ್ ಅಲ್ಲ, ಕ್ಯಾಲ್ಸಿಯಂ ಅಲ್ಲ. ಸೊ ಎಸ್, ಕ್ಯಾಲ್ಸಿಯಂ ಅಲ್ಲ. ಆದ್ರೆ ನೋಡಿ, ಪೊಟ್ಯಾಷಿಯಂ ಮತ್ತೆ ಸೋಡಿಯಂ. ಓಕೆ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಏನಿದೆ ಇವೆರಡೂ ಕೂಡ ವೆರಿ ಸಾಫ್ಟ್ ಇನ್ ನೇಚರ್ ಅಂಡ್ ಕ್ಯಾನ್ ಬಿ ಕಟ್ ವಿತ್ ನೈಫ್. ಆಮೇಲೆ ದಿಸ್ ಇಸ್ ವೆರಿ ರಿಯಾಕ್ಟಿವ್ ಟು ಏರ್, ಅದಕ್ಕೋಸ್ಕರ ಇದನ್ನ ಕೆರೋಸಿನ್ ಅಲ್ಲಿನೇ ಇರಿಸಿರ್ತಾರೆ. ಓಕೆ, alloys are the homogeneous mixture of metals with a non-metal. alloys ಏನಿದೆ ಅವು homogeneous mixture of metal ಮತ್ತೆ non-metal ಎರಡು ಆಗಿರ್ತವೆ. Which among the following alloys can contain non-metals as one of its constituents ಅಂತ ಇದೆ? ಬ್ರಾಸ್, ಬ್ರಾನ್ಸ್, ಅಮಾಲ್ಗಮ್, ಸ್ಟೀಲ್ ಅಂತ ಇದೆ. ಓಕೆ, ಇಲ್ಲಿ ಕೇಳಿರೋದೇನು? among the following alloys contain non-metals as one of its constituent ಅಂತ ಇದೆ. ಅಂದ್ರೆ ನಾನ್ ಮೆಟಲ್ ಅನ್ನ ತನ್ನ ಒಂದು ಕಾನ್ಸ್ಟಿಟ್ಯೂಯೆಂಟ್ ಆಗಿ ಒಳಗೊಂಡಿರುವಂತಹ ಅಲಾಯ್ ಯಾವುದು ಅಂತ ಕೇಳಿದರೆ ಬ್ರಾಸ್ ಅಲ್ಲ, ಬ್ರಾನ್ಸ್ ಅಲ್ಲ, ಅಮಾಲ್ಗಮ್ ಅಲ್ಲ, ಯಾವುದು? ಸ್ಟೀಲ್. ದಟ್ ಇಸ್ ನಾನ್ ಮೆಟಲ್. ಇದು ನಾನ್ ಮೆಟಲ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಇದು ನಾನ್ ಮೆಟಲ್ ಅನ್ನ ಒಳಗೊಂಡಿರುತ್ತೆ. ಯಾವುದು? ಸ್ಟೀಲ್. ಇನ್ನು ಜನರಲಿ ನಾನ್ ಮೆಟಲ್ಸ್ ಆರ್ ನಾಟ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಜನರಲಿ ಏನ್ ಹೇಳ್ತಾರೆ? ನಾನ್ ಮೆಟಲ್ಸ್ ದೇ ಆರ್ ನಾಟ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಸೊ ಅಮಾಂಗ್ ದಿ ಫಾಲೋಯಿಂಗ್ ಯಾವುದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ದಟ್ ಇಸ್ ಗ್ರಾಫೈಟ್. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಐರನ್ ಓರ್ ಅಂತ ಇದೆ. ಐರನ್ ಓರ್ ಯಾವುದು? ಹೆಮಟೈಟ್. ಓಕೆ,
The metal which can be extracted from bauxite, that is aluminum bauxite. ಇವೆರಡನ್ನ ಒಂಥರ ಜೊತೆಗೆ ನೀವು ನೆನಪಿನಲ್ಲಿ ಇಟ್ಕೋಬೇಕು. In stainless steel alloy, iron metal is mixed with. ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಐರನ್ ಮೆಟಲ್ ಅನ್ನ ಯಾವ್ದ್ರಲ್ಲಿ ಮಿಕ್ಸ್ ಮಾಡ್ತಾರೆ? ಇಟ್ ಇಸ್ ಮಿಕ್ಸ್ಡ್ ವಿತ್ ಕ್ರೋಮಿಯಂ ಅಂಡ್ ನಿಕ್ಕಲ್. ಓಕೆ, ನಾನ್ ಮೆಟಲ್ಸ್ ಆಗಿರುವಂತ ಈ ಒಂದು ಕ್ರೋಮಿಯಂ ಮತ್ತೆ ನಿಕ್ಕಲ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಯಾವ್ದ್ರಲ್ಲಿ? ಐರನ್ ಮೆಟಲ್. ಯಾವ್ದಕ್ಕೆ? ಫಾರ್ ಸ್ಟೇನ್ಲೆಸ್ ಸ್ಟೀಲ್. ಅದಕ್ಕೆ ಇಲ್ಲಿ ಕ್ವೆಶನ್ ಅಲ್ಲಿ ಬಂದಿದ್ದು ಏನಂತ, ಒನ್ ಕಾಂಪೋನೆಂಟ್ ಆಸ್ ಒನ್ ಆಫ್ ದಿ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಗಿ ನಾನ್ ಮೆಟಲ್ ಅನ್ನು ಒಳಗೊಂಡಿರೋದು ಯಾವ್ದು ಅಂದ್ರೆ ಸ್ಟೀಲ್, ದಟ್ ಇಸ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಅರ್ಥ. ರಾಕ್ ಸಾಲ್ಟ್ ಈಸ್ ಆನ್ ಓರ್ ಆಫ್ ಒನ್ ಆಫ್ ದಿ ಫಾಲೋಯಿಂಗ್ ಮೆಟಲ್. ರಾಕ್ ಸಾಲ್ಟ್ ಏನಿದೆಯಲ್ಲ, ರಾಕ್ ಸಾಲ್ಟ್ ಅದು ಒಂದು ಓರು. ಒನ್ ಆಫ್ ದ ಫಾಲೋಯಿಂಗ್ ಮೆಟಲ್ ಈಸ್ ಆನ್ ಓರ್ ಆಫ್ ಒನ್ ಆಫ್ ದಿ ಫಾಲೋಯಿಂಗ್ ಮೆಟಲ್. ಯಾವುದು? ಸೋಡಿಯಂ. which one of the following pair will give displacement reaction? ಯಾವುದು ನಿಮಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನ ಕೊಡುತ್ತೆ ನೋಡಿ? AgNO3 ಮತ್ತೆ ಕಾಪರ್ ಮೆಟಲ್ ಇದೆಯಲ್ಲ, ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ನಾನ್ ಮೆಟಲ್ ಇಸ್ ಲುಸ್ಟ್ರಸ್? ಲುಸ್ಟ್ರಸ್ ಅಂದ್ರೆ ಏನು? ಹೊಳೆಯೋದು. ಓಕೆ, ಸಲ್ಫರ್ ಹೊಳೆಯುತ್ತಾ? ಇಲ್ಲ. ಆಕ್ಸಿಜನ್ ಹೊಳೆಯುತ್ತಾ? ಇಲ್ಲ. ನೈಟ್ರೋಜನ್ ಹೊಳೆಯುತ್ತಾ? ಇಲ್ಲ. ಅಯೋಡಿನ್ ಹೊಳೆಯುತ್ತೆ ಪಳಪಳ. ಓಕೆ, ಎಕ್ಸಾಂಪಲ್ಸ್ ಆಫ್ ಆಂಫೋಟೋರಿಕ್ ಆಕ್ಸೈಡ್. ಆಂಫೋಟೋರಿಕ್ ಆಕ್ಸೈಡ್ ಅಂದ್ರೆ ಬೋತ್ ಆಸಿಡ್ ಅಂಡ್ ಬೇಸ್ ಅನ್ನ ಒಳಗೊಂಡಿರುವಂತದ್ದು. ದಟ್ ಈಸ್ Al2O3. ಓಕೆ, ಅದನ್ನ ಆಂಫೋಟೋರಿಕ್ ಆಸಿಡ್ ಅಂತ ಹೇಳ್ತೀವಿ. The atomic number of element X is 12, which inert gas is nearest to X ಅಂತ ಇದೆ. ಸೊ ಹಾಗಾದ್ರೆ ಆ ಒಂದು which inert gas is nearest to X. ಸೊ ಇದಕ್ಕೆ ಸರಿಯಾದಂತ ಆಯ್ಕೆ ಬಂದು ನಿಯಾನ್. ಓಕೆ, the process in which carbonate ore is heated strongly in absence of air to convert it into metal oxide is called. The process in which carbonate ore ಏನಿದೆ ಇದನ್ನ ಹೀಟ್ ಮಾಡಿದಾಗ strongly in the absence of air, ಯಾಕೆ? to convert it to metal oxide. ಆ ಒಂದು process ಅನ್ನ ಏನಂತ ಕರೀತಾರೆ? ಕ್ಯಾಲ್ಸಿಯಂ ಕ್ಯಾಲ್ಸಿನೇಷನ್ ಅಂತ ಕರೀತಾರೆ. ಬಿಕಾಸ್ ಇನ್ ದಿಸ್ ಪ್ರೋಸೆಸ್ ದೇ ಯೂಸ್ ಕಾರ್ಬೋನೇಟ್ ಓರ್. ಕಾರ್ಬೋನೇಟ್ ಅಂತ ಬಂದಾಗ ಅಲ್ಲಿ ಕ್ಯಾಲ್ಸಿನೇಷನ್ ಇರಬೇಕು. ಆಕ್ಸೈಡ್ಸ್ ಆಫ್ ಮಾಡರೇಟ್ಲಿ ರಿಯಾಕ್ಟಿವ್ ಮೆಟಲ್ಸ್ ಲೈಕ್ ಜಿಂಕ್, ಐರನ್, ನಿಕ್ಕಲ್, ಟಿನ್, ಕಾಪರ್ ಎಕ್ಸೆಟ್ರಾ ರೆಡ್ಯೂಸ್ಡ್ ಬೈ ಯೂಸಿಂಗ್. ನೋಡಿ, ಆಕ್ಸೈಡ್ಸ್ ಆಫ್ ಮಾಡರೇಟ್ಲಿ ರಿಯಾಕ್ಟಿವ್ ಅಂದ್ರೆ ಅಷ್ಟೊಂದು ಹೈನೂ ರಿಯಾಕ್ಟ್ ಮಾಡಲ್ಲ, ಲೋ ಆಗು ರಿಯಾಕ್ಟ್ ಮಾಡಲ್ಲ, ಮೀಡಿಯಂ ಲೆವೆಲ್ ಅಲ್ಲಿ ರಿಯಾಕ್ಟ್ ಮಾಡುವಂತಹ ಈ ಒಂದು ಜಿಂಕು, ಐರನ್, ನಿಕ್ಕಲ್, ಟಿನ್ನು, ಕಾಪರ್ ಇವೆಲ್ಲ ಏನಿದಾವೆ ಆ ಒಂದು ಮಾಡರೇಟ್ ಆಗಿ ರಿಯಾಕ್ಟ್ ಮಾಡುವಂತಹ ಮೆಟಲ್ಸ್ ಅನ್ನ ಆ ಒಂದು ರಿಯಾಕ್ಟಿವಿಟಿಯನ್ನ ಕಡಿಮೆ ಮಾಡಬಹುದು ಬೈ ಯೂಸಿಂಗ್ ಕಾರ್ಬನ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಕಾರ್ಬನ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡೋದ್ರಿಂದ ಅದನ್ನ ಕಮ್ಮಿ ಮಾಡಬಹುದು. Galvanization is method of protecting iron from rusting by coating a thin layer of zinc. Okay. In the extraction of copper, the flux used is ಅಂದ್ರೆ ಕಾಪರ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಫ್ಲಕ್ಸ್ ಆಗಿ ಏನನ್ನ ಯೂಸ್ ಮಾಡ್ತಾರೆ? SiO2 ಸಿಲಿಕಾನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ತಾರೆ. ಆಮೇಲೆ the electrolytic refining of copper, the electrolyte used is. electrolytic refining of copper ಅಲ್ಲಿ electrolyte ಆಗಿ ಯಾವ್ದನ್ನ ಯೂಸ್ ಮಾಡ್ತಾರೆ? acidified CuSO4. okay, which one of the following metal do not react with cold as well as hot water? ಯಾವ ಒಂದು ಮೆಟಲ್ ಅದು ಕೋಲ್ಡ್ ಅಲ್ಲೂ ರಿಯಾಕ್ಟ್ ಆಗಲ್ಲ ಮತ್ತೆ ಹಾಟ್ ವಾಟರ್ ಅಲ್ಲೂ ರಿಯಾಕ್ಟ್ ಆಗಲ್ಲ ಅಂತ ಅಂದ್ರೆ ದಟ್ ಇಸ್ ಐರನ್. ಓಕೆ, generally metals are solid in nature. Which one of the following metals is in liquid state at room temperature? Generally metals ಏನಿದೆ they are solid in nature. ಆದ್ರೆ among the following metals is in liquid state at room temperature. okay, ಅಂದ್ರೆ ಯಾವ ಒಂದು ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಯಾವ ಒಂದು ಮೆಟಲ್ ಜಸ್ಟ್ ನಾರ್ಮಲ್ ಆಗಿ ಹೊರಗಡೆ ಇರುವಂತಹ ರೂಮ್ ಟೆಂಪರೇಚರ್ಗೆನೆ ಲಿಕ್ವಿಡ್ ಸ್ಟೇಟ್ ಗೆ ಬರುವಂತದ್ದು ಯಾವುದು ಅಂತ ಕೇಳಿದರೆ ದಟ್ ಮೆಟಲ್ ಇಸ್ ಮರ್ಕ್ಯೂರಿ. ಓಕೆ, ಅದೇ ನಾನ್ ಮೆಟಲ್ ಬಂದಾಗ ಬ್ರೋಮಿನ್ ಮತ್ತೆ ಗ್ಯಾಲಿಯಂ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಕೆನ್ ಅಂಡರ್ಗೋ ಎ ಕೆಮಿಕಲ್ ರಿಯಾಕ್ಷನ್? ಯಾವ ಒಂದು ಅಮಂಗ್ ದಿ ಫಾಲೋಯಿಂಗ್ ಯಾವುದು ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದರೆ CuSO4 plus Fe ಇದೆಯಲ್ಲ, ದಿಸ್ ಇಸ್ ಕೆಮಿಕಲ್ ರಿಯಾಕ್ಷನ್. ಇದು ಕೆಮಿಕಲ್ ರಿಯಾಕ್ಷನ್ ಗೆ ಒಳಗಾಗುತ್ತೆ. An element reacts with oxygen to keep compound with high melting point. ಯಾವ ಒಂದು ಎಲಿಮೆಂಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಒಂದು ಹೈ ಮೆಲ್ಟಿಂಗ್ ಪಾಯಿಂಟ್ ಒಳಗೊಂಡಿರುವಂತಹ ಕಾಂಪೌಂಡ್ ಅನ್ನ ಕೊಡುತ್ತೆ. ದಿಸ್ ಕಾಂಪೌಂಡ್ ಈಸ್ ಆಲ್ಸೋ ಸಾಲ್ಯುಬಲ್ ಇನ್ ವಾಟರ್. ದಿಸ್ ಎಲಿಮೆಂಟ್ ಲೈಕ್ಲಿ ಟು ಬಿ ಅಂತ ಇದೆ, ದಟ್ ಇಸ್ ಕ್ಯಾಲ್ಸಿಯಂ. ಓಕೆ,
ಫುಡ್ ಕ್ಯಾನ್ಸ್ ಆರ್ ಕೋಟೆಡ್ ವಿತ್ ಟಿನ್ ಅಂಡ್ ನಾಟ್ ವಿತ್ ಜಿಂಕ್. ಯಾಕೆ? ಇವಾಗ ಫುಡ್ ಕ್ಯಾನ್ಸ್ ಇರುತ್ತಲ್ವಾ, ಅವನ್ನೆಲ್ಲ ಟಿನ್ ಇಂದಾನೇ ಕೋಟ್ ಮಾಡ್ತಾರೆ. ಓಕೆ, ಜಿಂಕ್ ಇಂದ ಕೋಟ್ ಮಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಟಿನ್. ಯಾಕೆಂದ್ರೆ ಜಿಂಕ್ ಬೇಗ ರಿಯಾಕ್ಟ್ ಆಗ್ಬಿಡುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ, ಬಟ್ ಟಿನ್ ರಿಯಾಕ್ಟ್ ಆಗಲ್ಲ. ಹಾಗಾಗಿ ಫುಡ್ ಕ್ಯಾನ್ಸ್ ಗೆನೆ ಜಾಸ್ತಿ ಯಾವ್ದನ್ನ ಕೋಟ್ ಮಾಡ್ತಾರೆ? ಟಿನ್ ಅನ್ನ ಕೋಟ್ ಮಾಡ್ತಾರೆ. ಓಕೆ, ಈಗ ಫುಡ್ ಕ್ಯಾನ್ಸ್ ಅಂತ ಬಂದಾಗ ಕೆಲವೊಂದಷ್ಟು ಸೂಪರ್ ಮಾರ್ಕೆಟ್ ಅದ್ರಲ್ಲಿ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಚಿಕ್ಕವರಿದ್ದಾಗೆಲ್ಲ ಹಾಲ್ ಪುಡಿ ಸಿಗ್ತಾ ಇತ್ತು ನೋಡಿ, ಅಮೂಲ್ ಹಾಲ್ ಪುಡಿ. ಅದನ್ನ ಏನಿರುತ್ತಲ್ವಾ, ಈ ಪೇಂಟ್, ಆಯಿಲ್ ಪೇಂಟ್, ಏನ್ ರೆಡ್ ಆಕ್ಸೈಡ್ ಅದನ್ನೆಲ್ಲ ಹಾಕಿ ಸ್ಟೋರ್ ಮಾಡಿರ್ತಾರಲ್ವ, ಆ ತರನೇ ಇರುತ್ತೆ. ಅದನ್ನ ಫುಡ್ ಕ್ಯಾನ್ ಅಂತ ಹೇಳ್ತಾರೆ. ಅವನ್ನೆಲ್ಲ ಜಿಂಕ್ ಬದಲಾಗಿ ಟಿನ್ ಅನ್ನ ಯೂಸ್ ಮಾಡ್ತಾರೆ, ಬಿಕಾಸ್ ಜಿಂಕ್ ಇಸ್ ವೆರಿ ರಿಯಾಕ್ಟಿವ್ ಇನ್ ನೇಚರ್, ಅದಕ್ಕೋಸ್ಕರ. ಕ್ಯಾಲ್ಸಿನೇಷನ್. ಕ್ಯಾಲ್ಸಿನೇಷನ್ ಅಂದ್ರೆ ಏನು? ಕ್ಯಾಲ್ಸಿನೇಷನ್ ಅಂದ್ರೆ ಹೀಟಿಂಗ್ ದ ಓರ್ ಇನ್ ಎ ಲಿಮಿಟೆಡ್ ಸಪ್ಲೈ ಆಫ್ ಏರ್. ಓಕೆ, ವಾಟ್ ಹ್ಯಾಪನ್ಸ್ ವೆನ್ ಕ್ಯಾಲ್ಸಿಯಂ ಇಸ್ ಟ್ರೀಟೆಡ್ ವಿತ್ ವಾಟರ್? ಏನಾಗುತ್ತೆ? ಕ್ಯಾಲ್ಸಿಯಂ ಅನ್ನ ನಾವು ವಾಟರ್ ಜೊತೆ ರಿಯಾಕ್ಟ್ ಮಾಡಿಸಿದಾಗ ಏನಾಗುತ್ತೆ? ಇಟ್ ರಿಯಾಕ್ಟ್ಸ್ ವೈಲೆಂಟ್ಲಿ ವಿತ್ ವಾಟರ್. ನೀವು ಬರೀ ಸುಣ್ಣ ಹಾಕಿನೇ ನೋಡ್ಬೋದು ಯಾವ ತರ ರಿಯಾಕ್ಟ್ ಆಗುತ್ತೆ. ಸುಣ್ಣಕ್ಕೆ ನೀರ್ ಹಾಕಿ ನೋಡಿ ನಿಮಗೆ ಯಾವ ತರ ಬರುತ್ತೆ. ಅವಾಗ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಫಾರ್ಮೇಶನ್ ಆಗುತ್ತೆ ಅಂಡ್ ಸ್ಟಿಕ್ ಟು ದ ಸರ್ಫೇಸ್ ಆಫ್ ಕ್ಯಾಲ್ಸಿಯಂ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾಪರ್ಟಿ ಇಸ್ ಜನರಲಿ ನಾಟ್ ಶೋನ್ ಬೈ ದ ಮೆಟಲ್ಸ್? ಯಾವ ಒಂದು ಪ್ರಾಪರ್ಟಿಯನ್ನ ಮೆಟಲ್ಸ್ ತೋರಿಸಲ್ಲ? ಎಲೆಕ್ಟ್ರಿಕ್ ಕಂಡಕ್ಷನ್ ತೋರಿಸುತ್ತೆ, ಸೊನೋರಸ್ ಅಂದ್ರೆ ಸೌಂಡ್ ಮಾಡುತ್ತೆ, ಡಲ್ನೆಸ್ ಅಂತೂ ತೋರಿಸೋದೇ ಇಲ್ಲ, ಡಕ್ಟಿಲಿಟಿಯನ್ನು ಕೂಡ ಒಳಗೊಂಡಿರ್ತವೆ. ದಿ ನಾನ್ ಮೆಟಲ್ಸ್. ನೆಕ್ಸ್ಟ್, ದ ನಾನ್ ಮೆಟಲ್ ದಟ್ ಈಸ್ ಲಿಕ್ವಿಡ್ ಇನ್ ರೂಮ್ ಟೆಂಪರೇಚರ್. ಯಾವ ಒಂದು ನಾನ್ ಮೆಟಲ್ ಲಿಕ್ವಿಡ್ ಇನ್ ರೂಮ್ ಟೆಂಪರೇಚರ್? ಅವಾಗಲೇ ಹೇಳಿದೆ, ದಟ್ ಇಸ್ ಬ್ರೋಮಿನ್. ದ ಸಲ್ಫೈಡ್ ಓರ್ are converted into oxides by heating strongly in the presence of excess air. This process known as ಅಂತ ಇದೆ. ಸಲ್ಫೈಡ್ ಓರ್ ಅನ್ನ ಕನ್ವರ್ಟೆಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಸ್ ಏರ್ ಆಗ್ಬೇಕದು. ಓಕೆ, ಸೊ ಅದನ್ನೇನಂತ ಹೇಳ್ತಾರೆ? ಸಲ್ಫೈಡ್ ಅಂತ ಬಂದ್ರೆ ದಟ್ ಇಸ್ ರಿಲೇಟೆಡ್ ಟು ರೋಸ್ಟಿಂಗ್. ಓಕೆ, ಇನ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ದ ಕ್ಯಾಥೋಡ್ ಈಸ್ ಮೇಡ್ ಅಪ್ ಆಫ್. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಲ್ಲಿ ಕ್ಯಾಥೋಡ್ ಅನ್ನುವಂಥದ್ದು ಯಾವ್ದ್ರಿಂದ ಆಗಿರುತ್ತೆ? ದಟ್ ಇಸ್ ಪ್ಯೂರ್ ಮೆಟಲ್. ಓಕೆ, ಕ್ಯಾಥೋಡ್ ಈಸ್ ಮೇಡ್ ಅಪ್ ಆಫ್ ಪ್ಯೂರ್ ಮೆಟಲ್. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲಾಕ್ ಆನ್ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಟು ಏರ್. ಸಿಲ್ವರ್ ಆರ್ಟಿಕಲ್, ಇವಾಗ ಮನೆಯಲ್ಲಿನೇ ಯಾವ್ದಾದ್ರು ಒಂದು ಸಿಲ್ವರ್ ಐಟಮ್ ತಗೊಂಡ್ಬರ್ತೀರಾ ಅಂತ ಇಟ್ಕೊಳ್ಳಿ. ಅದನ್ನ ನೀವು ಪ್ಯಾಕ್ ಮಾಡಿ ಗಾಳಿ ಅಂದ್ರೆ ಏರ್ ಟೈಟ್ ತರ ನೀವು ಏನಾದ್ರು ಕಾಪಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ವೆನ್ ಎಕ್ಸ್ಪೋಸ್ಡ್ ಟು ಏರ್ ತುಂಬಾ ಬ್ಲಾಕ್ ಆಗುತ್ತೆ. ದಟ್ ಇಸ್ ಡ್ಯೂ ಟು ದ ಫಾರ್ಮೇಶನ್ ಆಫ್ Ag2S. ಓಕೆ, if copper is kept opening air, it slowly loses its shining brown surface and gains a green coating. It is due to the formation of CuCO3. That is due to formation of CuCO3. And alloy is anta helte, that is homogeneous mixture. Which among the given statement is incorrect for magnesium metal? Magnesium metal ಗೆ ರಿಲೇಟೆಡ್ ಆಗಿ ಹೇಳೋದಾದ್ರೆ ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ರೆ, ನೋಡಿ, ಮೆಗ್ನೀಷಿಯಂ ಮೆಟಲ್ ಏನಿದೆ, ಇಟ್ ಬರ್ನ್ಸ್ ಇನ್ ಆಕ್ಸಿಜನ್ ವಿತ್ ಡೆಸ್ಲಿಂಗ್ ಫ್ಲೇಮ್. ಹೌದು, ಇಟ್ ರಿಯಾಕ್ಟ್ಸ್ ವಿತ್ ಹಾಟ್ ವಾಟರ್ ಜೊತೆಗೂ ಕೂಡ ಮೆಗ್ನೀಷಿಯಂ ಮೆಟಲ್ ರಿಯಾಕ್ಟ್ ಆಗುತ್ತೆ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್ ಅಂಡ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್. ಆಮೇಲೆ ಇದು ಇವೆರಡು ಸೇಮ್ ಇದೆ ಅಲ್ವಾ? ಎಸ್. ಆಮೇಲೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಬಂದು ಇಟ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ವಾಟರ್ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್ ಅಂಡ್ ಲಿಬರೇಟ್ ಅಥವಾ ಎವಾಲ್ವ್ ಅಥವಾ ರಿಲೀಸ್ ಹೈಡ್ರೋಜನ್ ಗ್ಯಾಸ್ ಏನಿದೆಯಲ್ಲ, ದಿಸ್ ಇಸ್ ರಾಂಗ್. Which of the following ಅಥವಾ which of the given metal is present in the mud during the electrolytic refining of copper? ಯಾವ ಒಂದು ಮೆಟಲ್ ಅನ್ನ ಒಳಗೊಂಡಿರುತ್ತೆ? ದಟ್ ಇಸ್ ಐರನ್. ದ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದ ಅರ್ತ್ ಕ್ರಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದ ಅರ್ತ್ ಕ್ರಸ್ಟ್. ನಮ್ಮ ಭೂಮಿಯ ಒಳಗೆ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಮೆಟಲ್ ಯಾವುದು ಅಂತ ಹೇಳಿದ್ರೆ ಸೆಕೆಂಡ್ ಮೋಸ್ಟ್ ಅಬಂಡೆಂಟ್, ಯಥೇಚ್ಛವಾಗಿ ಸಿಗುವಂತದ್ದು ಯಾವುದು ಅರ್ತ್ ಕ್ರಿಸ್ಟಲ್ ಭೂಮಿ ಆಳದಲ್ಲಿ ಅಂದ್ರೆ ದಟ್ ಈಸ್ ನನ್ ಅದರ್ ದನ್ ಐರನ್. ಓಕೆ,
ಐರನ್. ಓಕೆ, ಇದು ಸೆಕೆಂಡ್ ಮೋಸ್ಟ್ ಅಬಂಡೆಂಟ್ ಮೆಟಲ್. ಹಾಗಾದ್ರೆ ಫಸ್ಟ್ ಅಬಂಡೆಂಟ್ ಮೆಟಲ್ ಯಾವುದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ. ಇದು ಫಸ್ಟ್ ಪ್ಲೇಸ್, ಇದು ಸೆಕೆಂಡ್. ಓಕೆ, ಸೊ ಫಸ್ಟ್ ಯಾವುದು ಅಂತ ಕೇಳಿದ್ರೆ ಅಲ್ಯೂಮಿನಿಯಂ ಆಗಿರ್ಬೇಕು, ಸೆಕೆಂಡ್ ಅಂತ ಬಂದಾಗ ಐರನ್ ಆಗಿರ್ಬೇಕು. ಅಂಡ್ ಅಲಾಯ್ ಆಫ್ ಜಿಂಕ್ ಅಂಡ್ ಕಾಪರ್ is dissolved in dilute HCl hydrogen gas evolved in this evolution of gas. ಯಾವುದು? That is only zinc reacts with dilute HCl. A student placed an iron nail in copper sulfate solution. ಒಂದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಒಂದು ನೇಲ್ ಅನ್ನ ಅಂದ್ರೆ ಮೀನ್ಸ್ ಒಂದು ಕಬ್ಬಿಣದ ಮಳೆಯನ್ನ ಇಡ್ತಾನೆ. ಹಿ ಅಬ್ಸರ್ವ್ಡ್ ದ ರೆಡ್ಡಿಶ್ ಬ್ರೌನ್ ಕೋಟಿಂಗ್ ಆನ್ ದಿ ಐರನ್ ನೇಲ್. ಅಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಆ ಒಂದು ಮಳೆಯನ್ನ ಇಟ್ಟಾಗ ಅದು ಏನಾಗುತ್ತೆ, ರೆಡ್ಡಿಶ್ ಬ್ರೌನ್ ಕಲರ್ ಕೋಟಿಂಗ್ ಅನ್ನ ಪಡ್ಕೊಳ್ಳುತ್ತೆ. ಅದನ್ನ ಏನಂತ ಹೇಳ್ಬೋದು, ಅದು ರಫ್ ಮತ್ತೆ ಗ್ರಾನ್ಯುಲರ್ ಆಗಿರುತ್ತೆ. ಓಕೆ, ಅದು ಒಂದು ರಫ್ ಮತ್ತೆ ಗ್ರಾನ್ಯುಲರ್ ತರ ಕಾಣ್ತಾ ಇರುತ್ತೆ. ಆನ್ ಎಲೆಕ್ಟ್ರೋಲೈಟಿಕ್ ಸೆಲ್ ಕನ್ಸಿಸ್ಟ್ಸ್ ಆಫ್. ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಹೇಳಿದ್ರೆ ಅದು ಏನನ್ನ ಒಳಗೊಂಡಿರುತ್ತೆ? ಎಲೆಕ್ಟ್ರೋಲೈಟಿಕ್ ಸೆಲ್, ಎಲೆಕ್ಟ್ರೋಲೈಟಿಕ್ ಸೆಲ್ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರೋಲೈಟಿಕ್ ಸೆಲ್ ಕನ್ಸಿಸ್ಟ್ಸ್ ಆಫ್ ಪ್ಯಾನಿಕ್ ಅಂತ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಇದು ಪೇಪರ್ 2 ತುಂಬಾನೇ ಉಪಯುಕ್ತ ನೋಡಿ, ಇದ್ರ ಮೇಲೆ ಕ್ವೆಶನ್ಸ್ ಬರ್ತಾ ಇರುತ್ತೆ. ಎಲೆಕ್ಟ್ರೋಲೈಟಿಕ್ ಸೆಲ್ ಯಾವಾಗ್ಲೂ ಪ್ಯಾನಿಕ್ ಅನ್ನ ಒಳಗೊಂಡಿರುತ್ತೆ. ಅಂದ್ರೇನು? ಪಾಸಿಟಿವ್ ಈಸ್ ಆನೋಡ್, ನೆಗೆಟಿವ್ ಈಸ್ ಕ್ಯಾಥೋಡ್ ಅಂತ ಹೇಳಿ. ಅಂದ್ರೆ ನಿಮ್ಗೆ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಅಂತ ಕನ್ಫ್ಯೂಷನ್ಸ್ ಬರಬಾರ್ದು. ಎಲೆಕ್ಟ್ರೋಲೈಟಿಕ್ ಸೆಲ್ ಯಾವಾಗ್ಲೂ ಪಾಸಿಟಿವ್ ಆನೋಡ್, ನೆಗೆಟಿವ್ ಕ್ಯಾಥೋಡ್ ಅನ್ನ ಒಳಗೊಂಡಿರುತ್ತೆ. ಸೊ ಏನಂತ ಹೇಳ್ಬೋದು, ಪಾಸಿಟಿವ್ ಚಾರ್ಜ್ಡ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಆನೋಡ್, ಅಂದ್ರೆ ಅಲ್ಲಿ ಆನೋಡ್ ಯಾವಾಗ್ಲೂ ಪಾಸಿಟಿವ್ ಆಗಿ ಚಾರ್ಜ್ ಆಗಿರುತ್ತೆ. ಓಕೆ, ಅಂಡ್ ಕ್ಯಾಥೋಡ್ ಏನಿರುತ್ತೆ ದಟ್ ಇಸ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಅದಕ್ಕೆ ನಾವು ಪ್ಯಾನಿಕ್ ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು. ಓಕೆ, ಪಾಸಿಟಿವ್ ಇಸ್ ಆನೋಡ್, ನೆಗೆಟಿವ್ ಇಸ್ ಕ್ಯಾಥೋಡ್. ಅಂದ್ರೆ ಕ್ಯಾಥೋಡ್ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ, ಆನೋಡ್ ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಹೋಪ್ ಸೊ ಇದು ಯೂಸ್ಫುಲ್ ಆಗಿದೆ. ಸೊ ನಾವು ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದಷ್ಟು ಮತ್ತೊಂದು ಟಾಪಿಕ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.